ಏನ್ ಗೊತ್ತಾ ಒಂಚೂರು ಫಾಲ್ಸ್ ಸಿಕ್ಕಿಲ್ಲ ಅಮ್ಮನ ಹಿಡಿದು ಆಗ್ತಾ ಇದ್ದಾರೆ ಫ್ರೆಂಡ್ಸ್. ಏನ್ ಮಾಡಿ ಕ್ಯಾಮ್ರಾಮನ್ನು ಇವಳೇನೆ ಬೆಕ್ಕು ಅಳು ಬಂತು ಬೆಕ್ಕುಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು. ಬೆಳಿಗ್ಗೆ ಏನು ಕತೆ ಆಯಿತು ಅಂತಂದರೆ, ಕತೆ ಹೇಳ್ತಾ ಹೋದ್ರೆ ದೊಡ್ಡದಾಗುತ್ತೆ, ಹೇಳಲೇಬೇಕಲ್ಲ. ಡೈಲಿ ವ್ಲಾಗ್ಸ್ ಮಾಡ್ತೀವಿ ಅಂತ ಅಂದಾಗ ನಾವು ಅಪ್ಡೇಟ್ ಕೊಡಲೇಬೇಕಾಗುತ್ತೆ. ಬೆಳಿಗ್ಗೆ ನಾನು ಏನು ಸ್ಟಾರ್ಟ್ ಮಾಡಲಿಲ್ಲ ಅಂತಂದರೆ ಕರೆಂಟ್ ಹೋಗಿತ್ತು ಫ್ರೆಂಡ್ಸ್. ಇನ್ನೊಂದು ನಾನು ಮಾಡೋಂಥ ರೆಸಿಪಿಗೆ ಮಿಕ್ಸಿಗೆ ಹಾಕೋದಕ್ಕೆ ಪ್ರಾಬ್ಲಮ್ ಆಗಿ, ಹಂಗಾಗಿ ನಾನು ಅದನ್ನೆಲ್ಲ ತೋರಿಸೋದಕ್ಕಾಗಲ್ಲ. ಏನು ಮಾಡಿದೆ ಅನ್ನೋದನ್ನು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ನಿಮಗೆ ಅಂತ ನಾನು ಒಂದು ರೆಸಿಪಿನ ಮಾಡಬೇಕು ಅಂತೇಳಿ ಎಲ್ಲ ಹೆಚ್ಚಿ ತರಕಾರಿ ಎಲ್ಲ ಜೋಡಿಸಿ ಇಟ್ಟಿದ್ದೆ. ಬಟ್ ಅದರ ಕಾರಣ ಏನು ಅಂತಂದರೆ ಕರೆಂಟ್ ಹೋಗಿತ್ತು. ಆ ಕರೆಂಟ್ ಹೋಗಿದ್ದ ಕಾರಣ ನಾನು ನಿಮಗೆ ಮಿಕ್ಸಿಗೆ ಹಾಕಿ ಚಟ್ನಿ ಎಲ್ಲ ರುಬ್ಬಿ ತೋರಿಸ್ಬೇಕಲ್ವ, ನಾನು ಯಾವ ಥರ ಮಾಡ್ತಾ ಇದ್ದೀನಿ ಚಟ್ನಿ ನಮ್ಮ ಮನೆಯಲ್ಲಿ, ನನ್ನ ಒಂದು ಅಡುಗೆಯ ರೆಸಿಪಿ ಯಾವ ಥರ ಇರುತ್ತೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಂಗಾಗಿ ನಾವು ಏನು ಊಟ ಮಾಡಿದ್ವಿ ಆ ಒಂದು ಕ್ಲಿಪ್ಪಿಂಗ್ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ಇವಾಗ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಕರೆಂಟ್ ಬಂದಿದ್ದು ಲೇಟ್ ಆಯ್ತಲ್ವಾ, ಹಂಗಾಗಿ ಇವಾಗ ಫ್ರೆಂಡ್ಸ್ ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತಂದರೆ, ಬೆಳಿಗ್ಗೆ ನಾನು ಫಸ್ಟು ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂತಂದರೆ, ಬೆಳಿಗ್ಗೆ ನಾನು ಏನು ಊಟ ಮಾಡಿದೆ, ಏನು ತಿಂದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದನ್ನು ಒಂಚೂರು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ನ ಕೂಡ ಹಾಕಿ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇದು ಎರಡನೇ ಸರ್ತಿ ಅಂತಲೇ ಹೇಳ್ಬೋದು. ನಾನು ಸಲ ಕೂಡ ನಾನು ದೋಸೆ ಮಾಡುವಾಗ ದೋಸೆ ಹಿಟ್ಟು ಏನು ನಾನು ರುಬ್ಬಿ ಇಟ್ಟು ನಾನು ಆಲೂಗಡ್ಡೆ ಪಲ್ಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಚಟ್ನಿ ಮಾಡಬೇಕು ಅಂತ ಅನ್ನುವಾಗ ಇದೇ ಥರ ಕರೆಂಟು ಡೇ ಫುಲ್ ಹೋಗಿತ್ತು. ಅದು ಹೋದ್ಮೇಲೆ ಮತ್ತೆ ನೆಕ್ಸ್ಟು ಹೋಗಲಿಲ್ಲ. ಅದೇ ಲಾಸ್ಟ್ ಮತ್ತೆ ತಿರ್ಗಿ ಇವತ್ತು ನಾನು ನೆನಹಾಕಿದ್ದಂಥದ್ದು ದೋಸೆಗೆ. ಇವತ್ತು ನಾನು ದೋಸೆ ಎಲ್ಲ ರೆಡಿ ಮಾಡಿಟ್ಕೊಂಡು ಹಿಟ್ಟು ಬ್ಯಾಟರ್ ಎಲ್ಲ ರೆಡಿ ಮಾಡಿಟ್ಕೊಂಡು ದೋಸೆ ಮಾಡೋಣ ಅಂತ ಇದ್ದರೆ ಈಗಲೂ ಕೂಡ ಅದೇ ಥರನೇ ಆಗೋಯಿತು. ಎರಡನೇ ಸರ್ತಿ ಹಿಂಗಾಯಿತು. ದೋಸೆ ಮಾಡೋದಕ್ಕೆ ಎರಡೇ ತಡೆ ಅಂತ ಅನಿಸ್ತಾ ಇದೆ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಬ್ಯಾಟರು ಕೂಡ ಎಷ್ಟು ನೋಡೋದಕ್ಕೆ ಒಂದು ಸರಿಯಾದ ಒಂದು ಹದವಾಗಿ ಒಂದು ಚೆನ್ನಾಗಿ ಉಬ್ಬಿ ಒಳ್ಳೆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಒಂದು ಬ್ಯಾಟರ್. ಇದು ದೋಸೆ ಬ್ಯಾಟರು ಈ ಥರ ಇತ್ತು ಅಂತಂದರೆ ದೋಸೆ ಅಂತೂ ಡೆಫಿನೆಟ್ಲಿ ದೋಸೆ ಅಂತೂ ಚೆನ್ನಾಗಿ ಬರೋದಂತೂ ಗ್ಯಾರಂಟಿನೇ. ಒಂದೇ ದಿನಕ್ಕೆ ಖಾಲಿಯಾಗೋಷ್ಟೇ ಮಾಡಿದೆ. ಈಗ ದೋಸೆ ಇದಂತಂದರೆ ನಾನೊಬ್ಬಳೇ ತಿನ್ನಬೇಕು, ನಾನೊಬ್ಳಿಗೋಸ್ಕರನೇ ಮಾಡ್ಕೋಬೇಕು. ಜೊತೆಗೆ ಮಾತ್ರ ಸ್ವಲ್ಪ ನನ್ನ ಮಗಳು ಮಾತ್ರ ಕೈ ಹಾಕೋಂಥದ್ದು, ಅವಳು ಹೊಟ್ಟೆ ತುಂಬ ತಿನ್ನೋದೇ ಇಲ್ಲ. ಏನು ಮಾಡೋದು, ಒಂದೇ ಸಮಯ ರೈಸ್ ಐಟಮ್ ಮಾಡೋದಕ್ಕೂ ಬೋರು ಅನಿಸುತ್ತೆ. ಮಧ್ಯದಲ್ಲಿ ದೋಸೆ ಇಡ್ಲಿ ಈ ಥರದಿದ್ದರೆ ಚೆನ್ನಾಗಿ, ತಿನ್ನೋರಿದ್ದರೆ ಮಾಡೋದಕ್ಕೂ ಕೂಡ ಖುಷಿಯಾಗುತ್ತೆ. ತಿನ್ನೋರು ಯಾರೂ ಇಷ್ಟಪಡಲ್ಲ, ತಿನ್ನೋರು ಯಾರು ಇಲ್ಲ ಅಂತಂದರೆ ಮಾಡೋದಕ್ಕೂ ಬೇಜಾರು ಅನಿಸುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ ಬ್ಯಾಟರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಇತ್ತು. ಒಳ್ಳೆ ಎಲ್ಲ ಕರೆಕ್ಟಲ್ಲಿ ಒಂದು ಕೈ ಅಳತೆಯಲ್ಲೇ ಹಾಕಿದ್ದಂಥದ್ದು, ಯಾವುದೇ ಕರೆಕ್ಟ್ ಮೆಜರ್ಮೆಂಟ್ ಅಂತ ಇಷ್ಟಿಷ್ಟೇ ಅಂತ ನಾನು ಹಾಕಿದ್ದಂಥದ್ದಲ್ಲ. ಕೈ ಅಳತೆ ಏನಿದೆ ಅಲ್ವ, ನಾವು ಯಾವಾಗಲೂ ಅಭ್ಯಾಸ ಆಗಿರುತ್ತಲ್ವ, ನಾವು ಮಾಡಿ ಎಷ್ಟೆಷ್ಟಕ್ಕೆ ಏನೇನು ಹಾಕಬೇಕು ಅನ್ನೋದು ಅಲ್ಲೇ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗ್ತಾ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟೆಷ್ಟು ಹಾಕಿದ್ರೆ ಸಾಕು ಅಂತ. ಹಂಗಾಗಿ ನಾನು ನಿಮ್ಮ ಜೊತೆ ಕರೆಕ್ಟ್ ಮೆಜರ್ಮೆಂಟು ಕೂಡ ನನಗೆ ತೋರಿಸ್ಬೇಕು ಅಂತ ಹೇಳಿ ತೋರಿಸೋದಕ್ಕಾಗಲಿಲ್ಲ. ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಅದನ್ನು ಕೂಡ ಮೆಜರ್ಮೆಂಟಲ್ಲಿ ನಾನು ಇದೇ ಥರ ಕ್ರಿಸ್ಪಿಯಾಗಿ ಬರೋಂಥದ್ದು ಹೇಗೆ ಹಾಕ್ಬೋದು, ಏನೆಲ್ಲ ಹಾಕ್ಬೋದು, ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ನಾವು ಹಾಕ್ಬೋದು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಒಂದು ವಿಡಿಯೋ ಕೂಡ ಮಾಡಾಕ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬ್ರೌನ್ ಕಲರಲ್ಲಿ ಬಂದಿದೆ. ಈ ಥರ ಬ್ರೌನ್ ಕಲರಲ್ಲಿ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಶುಗರ್ ಹಾಕಬೇಕು ಅಂತ ಹೇಳ್ತಾರೆ ಫ್ರೆಂಡ್ಸ್. ಏನು ನಾನು ಶುಗರ್ ಏನೂ ಹಾಕಿಲ್ಲ. ನನ್ನ ಮಗಳಿಗೆ ಈ ಥರ ಒಂದು ರೊಟ್ಟಿ ಥರ ಇದೆ ನೋಡಿ, ಈ ಥರ ಮಸಾಲೆ ದೋಸೆ ಒಂದು ಕನ್ಸಿಸ್ಟೆನ್ಸಿಯಲ್ಲಿದೆ, ಆ ಥರ ಇರಬೇಕು ನೋಡೋದಕ್ಕೆ. ಏನು ಅಂತಂದರೆ ಮಸಾಲೆ ದೋಸೆ ಯಾವ ಥರ ಇರುತ್ತೆ ನೋಡಿ, ಒಂಥರ ತೆಳುವಾಗಿ ಮುರಿದ್ರೆ ಅದು ಪೇಪರ್ ಮುರಿದಿರೋ ಥರ ಒಂದು ಪೇಪರ್ ಅಂತಂದರೆ ಅದು ಪೇಪರ್ಗಿಂತನೂ ಗಟ್ಟಿ ಇರುತ್ತೆ ಅಲ್ವಾ, ನೋಡಿದ್ದೀರಲ್ವ, ನೀವು ಕೂಡ ತಿಂದಿರ್ತೀರಲ್ವ, ಅದೇ ರೀತಿಯಲ್ಲಿ ಬಂದಿದ್ವು ದೋಸೆ. ಪ್ರತಿಯೊಂದೂ ಕೂಡ ಚೆನ್ನಾಗಿದ್ವು, ಪರವಾಗಿಲ್ಲ. ನನ್ನ ಮಗಳು ಮುಂಚೆನೇ ಆರ್ಡ್ರ್ ಮಾಡಿ, ಅಂದರೆ ಆರ್ಡ್ರ್ ಅಂದರೆ ಕೆಟ್ಟ ಅರ್ಥದಾಗಲ್ಲ, ಅವಳು ನನಗೆ ಇದೇ ಬೇಕು, ಹಂಗಾರೆ ನಾನು ತಿನ್ನೋದೇ ಇಲ್ಲ ಅಂತ ಕೂತ್ಕೊಂತಾಳಲ್ಲ, ಅವಾಗ ನಾನು ಆ ಥರ ಹೇಳ್ತೀನಿ ಅಷ್ಟೇನೆ. ನನಗೆ ರಾತ್ರಿ ಸಾರಿಗೆನೇ ನನಗೆ ಹಾಕ್ಕೊಡಂಗಿದ್ರೆ ದೋಸೆ ತಿಂತೀನಿ, ಚಟ್ನಿ ಬೇಡ ಅಂತ ಹೇಳಿದ್ಲು. ರೆಡಿ ಆಯಿತು. ದೋಸೆಗೆ ಹೆಸ್ರು ಕಾಳಿನ ಪಲ್ಯ ಅಥವಾ ಅವರೆಕಾಳಿನ ಸಾಂಬಾರು ಅಂತಲೇ ಅಲ್ಲ, ಕಡಲೆಕಾಳು ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಮಸೊಪ್ಪು ಅಂತ ಮಾಡ್ತೀವಲ್ವ, ಮಸೊಪ್ಪು ಸಾರು ಕೂಡ ಚೆನ್ನಾಗಿರುತ್ತೆ. ಮಸ್ಕಾಯಿ ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಒಟ್ಟು ಅದಕ್ಕೆ ಲಿಕ್ವಿಡ್ ಅಂತದ್ದು ಏನಂದರೆ ಚಟ್ನಿ ಆ ಥರದ್ದು ಪಲ್ಯಗಿಂತ ಈ ಥರ ಸಾಂಬಾರು ಏನಿರುತ್ತಲ್ವ, ಆ ಸಾಂಬಾರಿಗೆ ದೋಸೆ ಆದರೆ ಒಂದು 2-3 ತಿಂತಾಳೆ ನನ್ನ ಮಗಳು, ಪರವಾಗಿಲ್ಲ. ಅವಾಗಾದರೂ ನನಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ.
ಅವಳು ತಿಂದ್ಲಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನಾನು ಸಾಂಬಾರಿಗೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಾನು ಬೇಳೆ ನೆನಾಕಿಟ್ಟು ಹೋಗ್ತಾ ಇದ್ದೀನಿ. ತೊಳೆದ್ಬಿಟ್ಟು ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆಬೇಳೆನೂ ತೊಗೊಂಡಿದ್ದೀನಿ. ಮಸ್ಕಾಯಿ ಮಾಡೋಣ ಅಂತೇಳ್ಬಿಟ್ಟು ಇದನ್ನು ಇವಾಗಲೇ ನೆನಾಕಿಟ್ಟು ಹೋಗ್ಬಿಟ್ಟು ಚೆನ್ನಾಗಿ ಬೆಂದಿರುತ್ತೆ. ಒಂದು ವಿಷಲ್ಲು ಕೂಗಿಸ್ಬಿಟ್ಟು ಅದರಲ್ಲಿ ಗಾಳಿ ಏನಿರುತ್ತೆ ಅದನ್ನು ತೆಗಿದಾಗ ಹಾಗೆ ಬಿಟ್ಟರೆ ಫುಲ್ಲು ಸ್ಮ್ಯಾಶ್ ಆಗಿರುತ್ತೆ ಕುಕ್ಕರ್ಗೆ ಹಾಕಿಟ್ಟಾಗ. ಅದೊಂದು ಇಲ್ಲಾಂದರೆ ಒಂದು 3 ಸಲ 4 ಸಲ ಕೂಗಿಸ್ತಾ ಇರಬೇಕು. ಹಂಗಾಗಿ ಗ್ಯಾಸ್ ಉಳಿಸ್ಬೇಕು ಅಂತ ಏನಲ್ಲ, ನನಗೆ ಚೆನ್ನಾಗಿ ಕದ್ರೋಗ್ಬಿಡುತ್ತೆ, ಜಾಸ್ತಿ ಮಸಿ ಅಂತ ಅಗತ್ಯ ಇರಲ್ಲ ನೋಡಿ. ಹಂಗಾಗ್ಬಿಟ್ಟು ನಾನು ಈ ಒಂದು ಐಡಿಯಾ ಮಾಡ್ತೀನಿ. ಮಸಿ ಅಂತ ಸಾಂಬಾರು ಏನಿರುತ್ತೆ ಅದಕ್ಕೆ, ಅಥವಾ ಕಾಯಿ ಆಗದೇ ಇರೋಂಥ ಸಾಂಬಾರು ಏನಿರುತ್ತೆ ನೋಡಿ, ಆವಾಗ ನಾನು ಈ ಥರ ಒಂದು ಐಡಿಯಾನೇ ಮಾಡೋದು. ಆದರೆ ಬಸ್ಸಾರು ಅಂಥದ್ದೆಲ್ಲ ಮಾಡ್ತೀನಲ್ವಾ, ಆ ಟೈಮಲ್ಲಿ ನಾನು ಬೇಳೆನ ನೆನಾಕೋದಕ್ಕೆ ಹೋಗೋದಿಲ್ಲ, ಹಾಗೆ ಬೇಯಿಸ್ಕೊತೀನಿ. ಬೇಗನೆ ಬೇಯಿಸಿ ತೆಗೆದ್ಬಿಡ್ತೀನಿ, ಹಂಗೆಲ್ಲ ನೆನಾಕೋದಿಲ್ಲ. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ವಾ. ಇವಾಗ ನಾನು ಬೇಳೆ ನೆನಾಕಿಟ್ಟಿದ್ದಂಥದ್ದು. ಇವಾಗ ಬೇಳೆನ ಏನಕ್ಕೆ ನೆನಾಕಿರ್ತೀನಿ ಅಂದ್ರೆ ಮಸ್ಕಾಯಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೇಳಿದ್ರೆ ಎಲ್ಲಾದ್ರೂ ಮಸ್ಕಾಯಿ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನಮ್ಮ ಈ ತುಮಕೂರು ಜಿಲ್ಲೆ ಸೈಡು ಎಲ್ಲರೂ ಮಾಡೋಂಥದ್ದು ಬದನೆಕಾಯಿ ಹಾಕಿ ಮಾಡೋಂಥದ್ದು ಮಸ್ಕಾಯಿ ಸಾಂಬಾರು. ಇಲ್ಲಿ ಆಲ್ಮೋಸ್ಟ್ ವಾರದಲ್ಲಿ ವೀಕ್ಲಿ 3-4 ಟೈಮ್ಸ್ ಮಾಡಿರ್ತಾರೆ ಒಂದು ಮನೆಯಲ್ಲಿ. ಯಾಕಂದ್ರೆ ಅದು ಈಸಿ ಕುಕಿಂಗ್ ಅಂತಾನೆ ಹೇಳ್ಬೋದು. ಆ ತರ ಈಸಿಯಾಗಿ ಮಾಡೋಂಥ ಒಂದು ಸಾಂಬಾರು ನಮ್ಮ ಮನೆಯಲ್ಲೂ ಕೂಡ ಇವತ್ತು ನಾನು ಮಾಡ್ತಾ ಇದ್ದೀನಿ. ಐ ಥಿಂಕ್ ನನಗೆ ಅನ್ಸುತ್ತೆ ಏನು ಅಂತಂದ್ರೆ ನಾನು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಂತೇಳಿ. ಮಸ್ಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತೇಳಿ, ಅದರಲ್ಲೂ ಖಾರದ ಪುಡಿ ಹಾಕಿ ಮಾಡೋದು ಒಂಥರ ಒಂದು ರೆಸಿಪಿ ಇರುತ್ತೆ, ಹಸಿರೆ ಹಾಕಿ ಮಾಡೋದು ಒಂದು ರೆಸಿಪಿ ಇರುತ್ತೆ ಫ್ರೆಂಡ್ಸ್. ಖಾರದ ಪುಡಿ ಹಾಕಿ ಕೂಡ ಅಲ್ಲಿ ಸೌಂಡು, ಅದನ್ನ ಇಗ್ನೋರ್ ಮಾಡಿ ಆಯ್ತಾ. ಖಾರದ ಪುಡಿ ಹಾಕಿ ಕೂಡ ಸಾಂಬಾರು ಮಾಡ್ತಾರೆ ಮಸ್ಕಾಯಿ ಸಾಂಬಾರು. ಅದು ಮಸ್ಕಾಯಿ ಸಾಂಬಾರು. ಮಸ್ಕಾಯಿ ಸಾಂಬಾರಲ್ಲಿ ಖಾರದ ಪುಡಿ ಹಸುಗಾಯಿ ಎಲ್ಲ ಎರಡು ಹಾಕಿ ಮಾಡೋದ್ರಲ್ಲಿ ನಾನು ನಿಮ್ಗೆ ಖಾರದ ಪುಡಿ ಹಾಕಿ ಮಾಡೋಂಥದ್ದನ್ನ ನಾನು ಹೇಗೆ ಮಾಡ್ತೀನಿ ಅಂತ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇವತ್ತಿನ ಒಂದು ಡೇ ಶೇರ್ ಮಾಡ್ಕೊಂತ ಹೋಗ್ತೀನಿ ಫ್ರೆಂಡ್ಸ್. ಹೇಗೆ ಹೋಗುತ್ತೆ ಬನ್ನಿ ನೋಡೋಣ. ಹಾಲು ತೊಗೊಂಬಂದಿದ್ದೆ. ಹಾಲನ್ನ ಫಸ್ಟು ಕಾಯೋದಕ್ಕೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಲ ನಾನು ಬೌಲಿಗೆ ಹಾಕ್ತಾಯಿದ್ದೀನಿ. ಏನು ಅಂತಂದರೆ ಶುಭಮ್ ಹಾಲನ್ನೇ ತೊಗೊಂಬರ್ತಾ ಇದ್ದೆ ಫ್ರೆಂಡ್ಸ್. ಶುಭಮ್ ಹಾಲು ಅಂತಂದರೆ ಹೆಂಗೆ ಅಂದರೆ ಒಂದು ಡೇ ಫುಲ್ ಖಾಲಿಯಾಗಿ ಹೋಗ್ಬಿಡ್ತು ಒಂದು ಪ್ಯಾಕು. ಹೆಂಗೆ ಅಂತಂದರೆ ಅದು ಕೆನೆ ಅಂತ ಏನಿರುತ್ತಲ್ವ, ನಾವು ಕಾಸಿದಷ್ಟು ಮೇಲ್ಗಡೆ ಕೆನೆಗೆ ಎಲ್ಲ ಹಾಲಿನ ಅಂಶ ಎಲ್ಲ ಮೇಲ್ಗಡೆನೆ ಕೆನೆಯಲ್ಲೇ ಟೈಮಲ್ಲಿ ಇದು ನನಗೆ ಫೇವ್ರೇಟ್. ಈಗಲೂ ಕೂಡ ಆಗೋಬೇಕು ಫೇವ್ರೇಟ್. ಹಂಗಾಗಿ ನಾನು ಶುಭ ಮಾಲ್ ಬಿಟ್ಬಿಟ್ಟು ಇದಾದರೆ ಹೊರ್ತು 1 ದಿನ 2 ದಿನ ಬರುತ್ತೆ. ಹಂಗಾಗ್ಬಿಟ್ಟು ಈ ಹಾಲನ್ನ ನಾನು ಪ್ರಿಫರ್ ಮಾಡ್ತಾ ಇದ್ದೀನಿ. ಇವಾಗ ಇತ್ತೀಚಿನ ಒಂದು ದಿನಗಳಲ್ಲಿ ನಾನು ಈ ಹಾಲನ್ನೇ ತೊಗೊಂಬರ್ತಾ ಇರೋದು. ಬಟ್ ಅಂದರೆ ನನ್ನ ಮಗಳು ಹಾಲನ್ನೇ ತೊಗೊಂಬ ಅಂತ ಹೇಳೋಂಥದ್ದು, ನಾನು ಈ ಹಾಲನ್ನ ತೊಗೊಂಬರ್ತಾ ಇದ್ದೀನಿ. ನೋಡೋಣ ಯಾವ್ಯಾವ ಮನಸ್ಸು ಚೇಂಜ್ ಆಗುತ್ತೆ ಹಾಲಿನ ವಿಷಯದಲ್ಲಿ, ಚೇಂಜ್ ಆಗ್ತಾನೆ ಹೋಗಲಿ. ಸಿಗಕ್ಕಿಲ್ಲ ನನ್ನ ಮಗಳು. ಈಗ ನಾನು ಏನ್ ಮಾಡಿದೆ ಗೊತ್ತಾ ಫ್ರೆಂಡ್ಸ್, ಇದೇನಿಲ್ಲ ನನ್ನ ಮಗಳು ಏನ್ ಗೊತ್ತಾ, ಒಂದು ಜ್ಯೂಸ್ ವಾಯ್ಸ್ ಸಿಕ್ಕಿಲ್ಲ, ಅಮ್ಮನ ಹಿಡಿದು ಆಗ್ತಾ ಇದ್ದಾರೆ ಫ್ರೆಂಡ್ಸ್. ಏನ್ ಮಾಡಿ ಕ್ಯಾಮ್ರಾಮನ್ನು ಇವಳೇನೆ ಏನ್ ಮಾಡಿದೀನಿ ಗೊತ್ತಾ ಫ್ರೆಂಡ್ಸ್, ಅಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಆಯ್ತಾ. ನೋಡಿ ಈ ಕಡೆ ಹಾಲು ಇಟ್ಬಿಟ್ಟು ಕಾಫಿಗೆ ಸಕ್ಕರೆನೂ ಹಾಕಿ ಇಟ್ಟಿದ್ದೀನಿ. ಸ್ಟವ್ ಹಚ್ಚಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿಲ್ಲ. ಇವಾಗ ಏನೋ ಮಾತಾಡ್ತಾ ಬ್ರೂನು ಕೂಡ ಕಟ್ ಮಾಡಿ ಈ ತರ ಜಸ್ಟ್ ಹಾಕಿದೆ ಅಲ್ವಾ ನಾನು, ನೀವು ನೋಡಿದ್ರಲ್ವಾ. ಬಂದಳು ಒಂದ್ ಸ್ವಲ್ಪ ತಿಳ್ದಾಗ ಏನೋ ಒಂದೆರಡು ಮಾತಾಡಿ ಹಿಂಗ್ ಬಂದು ನೋಡ್ತೀನಿ, ಈ ಕಡೆ ಸ್ಟವ್ ಆಫ್ ಆಗಿತ್ತು. ಅಯ್ಯೋ ಸ್ಟವ್ ಆಫ್ ಆಗಿತ್ತು. ನಾನು ಸ್ಟವ್ ಏನಾದ್ರು ಗಾಳಿ ಕೆಡ್ತ ಅಂತ ನೋಡಿದ್ರೆ ಕೆಟ್ಟಿಲ್ಲ, ಸ್ಟವ್ ಹಚ್ಚಿಲ್ಲ ನಾನು. ಇವಳು ಬಂದೆ ಅಂತ ನಾನು ಹೇಳ್ಕೊಂಡು ಹಚ್ಚೋಣ ಅಂತ ಹೋದ್ರೆ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಆದ್ರೆ ನಾನು ಕ್ಲಿಯರ್ ಮಾಡ್ಬಿಟ್ಟೆ, ಯಾಕೆ ನಿಮಗೆ ಡೌಟ್ ಬರ್ಬಾರ್ದಲ್ಲ. ಯಾವ ತರ ಕೊಳ್ತೋಗಿದೆ ಅಂತೆಲ್ಲ ಕೊಳ್ತೋಗಿರೋ ತರಕಾರಿನೇ ಜಾಸ್ತಿ ಇರೋದು. ಇಬ್ಬರಿಗೆ 1/4 kg ತಂದ್ರೂ ಜಾಸ್ತಿ ಆಗುತ್ತೆ, 1/2 kg ತಂದ್ರೂ ಜಾಸ್ತಿ ಆಗ್ಬೇಕು. ಒಂದು ಟೈಮ್ ಬೇರೆದೆಲ್ಲ ಇರುತ್ತಲ್ವಾ, ಹಂಗಾಗಿ ಆಲ್ಮೋಸ್ಟ್ ಟೊಮಾಟೋನು ಕೂಡ ಅಷ್ಟೇ ಎಲ್ಲ ಹೋಗಿರೋದೆ.
ಬೆಳಿಗ್ಗೆ ನಾನು ಆಲ್ರೆಡಿ ಮುಂಚೆನೇ ನಾನು ಚಟ್ನಿಗೆಲ್ಲ ಜೋಡಿಸಿಟ್ಬಿಟ್ಟಿದ್ದೆ. ಆಗ್ತಾನೆ ಜಸ್ಟ್ ಕರೆಂಟ್ ಹೋಗಿದ್ದಂಥದ್ದು. ಮತ್ತು ಕ್ಯಾರೆಟು ಈರುಳ್ಳಿ ಎಲ್ಲನೂ ಕೂಡ ತುರಿದು ಹೆಚ್ಚಿಟ್ಕೊಂಡಿದ್ದೆ. ದೋಸೆ ಒಂದು ಸ್ವಲ್ಪ ಏನಾದರೂ ಒಂದು ಚಿತ್ತಾರವಾಗಿ ಮಾಡಿಕೊಡೋಣ ನನ್ನ ಮಗಳು ತಿನ್ನೋದಕ್ಕೆ ಅಂತೇಳ್ಬಿಟ್ಟು, ಹಾಗಾಗಿ ಅದು ಮಿಸ್ ಆಯ್ತಲ್ವ, ಅದು ಹಾಗೆ ಇತ್ತು, ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಕಡಲೆ ಬೀಜ ಮತ್ತು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ, ಖಾರದ ಪುಡಿ, ಉಪ್ಪು, ಹುಣಸೆಹಣ್ಣು ಇದೆಲ್ಲ ಹಾಕ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಜಾಸ್ತಿ ಉಪ್ಪಾಗುತ್ತೆ, ಮಿಕ್ಸಿ ಮಾಡ್ತೀನಿ ಫ್ರೆಂಡ್ಸ್. ಬದನೆಕಾಯಿನ ತೊಳೆದ್ಬಿಟ್ಟು ಮುಂಚೆನೇ ಫಸ್ಟೇ ತೊಳೆದ್ಬಿಟ್ಟು ಇವಾಗ ನಾನು ಹೆಚ್ಚಿಬಿಟ್ಟು ಮತ್ತೆ ನೀರಿಗೆ ಹಾಕ್ತಾಯಿದ್ದೀನಿ. ಉಪ್ಪೇನು ಹಾಕಿಲ್ಲ ನಾನು ನೀರಿಗೆ. ಉಪ್ಪು ಹಾಕಿದರೆ ಒಳ್ಳೆಯದು, ಸ್ವಲ್ಪ ಅಚ್ಚಗಾಗೋದಿಲ್ಲ. ಈಗ ಬೇಗ ಇಮಿಡಿಯೇಟ್ಲಾಗಿ ನಾನು ಕುಕ್ಕರ್ಗೆ ಹಾಕಿಡೋದ್ರಿಂದ ನಾನೇನು ಉಪ್ಪು ಎಲ್ಲ ನೀರಿಗೆ ಹಾಕಿಲ್ಲ ಫ್ರೆಂಡ್ಸ್. ಉಪ್ಪು ಹಾಕಿದರೆ ಏನಂದರೆ ಸ್ವಲ್ಪ ಅಚ್ಚಗಾಗುತ್ತಲ್ವ, ಇದು ಏನು ಬದನೆಕಾಯಿ ಹೆಚ್ಚಿದ ನಂತರ ಸ್ವಲ್ಪ ಅಚ್ಚಗಾಗೋದು, ಕಪ್ಪಗಾಗೋದು ಈ ಥರ ಎಲ್ಲ ಆಗುತ್ತೆ ನೋಡಿ, ಅದು ಆಗೋದಿಲ್ಲ. ಇನ್ನೊಂದು ಚಿಕ್ಕ ಮಕ್ಕಳಿಗೆ ಬದನೆಕಾಯಿ ಕೊಡಬಾರ್ದು ಅಂತ ಹೇಳ್ತಾರೆ. ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದೆ ಬದನೆಕಾಯಿನ ಕೊಡಬೇಡಿ, ಅದು ಕ್ಯಾರೆಟ್ ಥರ ಮಕ್ಕಳು ಕಡಿಯೋದು ಆ ಥರ ಎಲ್ಲ ಮಾಡಿದರೆ ಅಲ್ಲೆಲ್ಲ ಫುಲ್ಲು ಅಚ್ಚಗಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನಮ್ಮ ರಿಲೇಷನಲ್ಲಿ ಯಾರೂ ಆ ಥರ ಅಚ್ಚಗಾಗಿರೋಂಥದ್ದಿಲ್ಲ ಬದನೆಕಾಯಿ ತಿಂದು. ಬಟ್ ಜನಗಳು ಸಾಕಷ್ಟು ಜನ ಹೇಳಿರೋಂಥದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇವಾಗ 2 ಬದನೆಕಾಯಿ ತೊಗೊಂಡಿದ್ದೆ, ಅದನ್ನು ಮಸ್ಕಾಗಿ ಈ ರೀತಿ ಹೆಚ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಟೊಮೊಟೊನು ಕೂಡ ನಾನು ದಪ್ಪನೇ ಹೆಚ್ಕೊತಾ ಇದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಒಂದು ಈರುಳ್ಳಿನೂ ಕೂಡ ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಎಲ್ಲ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋ ಅಂಥದ್ದೇ. ಯಾವುದೂ ಏನೋ ಮಿಕ್ಸಿ ಹಾಕೋಂಥದ್ದೇನಿಲ್ಲ, ಇದು ಈಸಿಗೋ ಸಾರು ಅಂತಲೇ ಹೇಳ್ಬೋದು. ನಾನು ಬೆಳ್ಳುಳ್ಳಿ ಸುಲಿಯುವಾಗ ಕೆಲವರು ಹೇಳಿದಂಥ ಒಂದು ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಏನು ಅಂತಂದರೆ ನೋಡಿ, ನಾನು ಬೆಳ್ಳುಳ್ಳಿ ಸುಲಿತಾ ಇರೋಂಥ ರೀತಿ ನೋಡಿ, ನಾನು ಈ ರೀತಿ ಸುಲಿತಾ ಇರೋದು ನಿಮಗೇನಾದರೂ ತಪ್ಪು ಅಂತ ಅನಿಸುತ್ತಾ, ಅಥವಾ ಇದರಿಂದ ನನಗೆ ಆಗೋಂಥ ಬೆಳ್ಳು ಉರಿ ಇರುತ್ತಲ್ವ, ಉಗುರು ಸಂಧಿ ಅಂತ ಏನಿರುತ್ತೆ ಅಲ್ಲಿ ನೋವು ಪೇಯ್ನ್ ಆಗುತ್ತೆ ಬೆಳ್ಳುಳ್ಳಿ ಸುಲಿದ್ರೆ. ಆ ಥರ ಆಗೋದನ್ನು ನಾನು ತಪ್ಪಿಸೋದಕ್ಕೋಸ್ಕರ ನಾನು ಈ ರೀತಿ ಚಾಕುನಲ್ಲಿ ಬೆಳ್ಳುಳ್ಳಿ ಸುಲಿಯೋರಿಗೆ ಮಾತ್ರ ಗೊತ್ತಿರುತ್ತೆ, ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಬೆಳ್ಳುಳ್ಳಿ ಯಾರ್ಯಾರೆಲ್ಲ ಸುಲಿದು ಕೈ ಉರಿ ಪಟ್ಟಿರ್ತೀರಲ್ವ ಅವರೆಲ್ಲ ಕಮೆಂಟ್ ಹಾಕಿ ನನಗೆ, ಇನ್ನು ಹೌದು ಬೆಳ್ಳು ಉರಿ ಬರುತ್ತೆ ಬೆಳ್ಳುಳ್ಳಿ ಸುಲಿದ್ರೆ ಅಂತೇಳಿ. ನಾನು ಸುಮಾರು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲ್ಕೊಂತಿರ್ಬೇಕಾದ್ರೆ ಕೆಲವರು ಹೇಳಿದ್ದಂಥದ್ದು, ಅವ್ರ ಹೆಸರು ನಾನು ಮೆನ್ಷನ್ ಮಾಡೋದಿಲ್ಲ ಇಲ್ಲಿ. ಅದು ನಾನು ವೀಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಮೋಸ್ಟ್ಲಿ ಅರ್ಥ ಆಗುತ್ತೆ. ಮತ್ತು ನನಗೇನು ಮಾಡೇ ಇಲ್ಲ, ನನಗೇನು ಅಂದಿಲ್ಲ, ನಾನು ತುಂಬ ಒಳ್ಳೆ ಮನುಷ್ಯ ಅನ್ನೋ ಥರ ನಡ್ಕೊತಾರೆ. ಅವರಿಗೆ ಇದು ತಲುಪಬೇಕು. ಏನು ಅಂತಂದರೆ ಫ್ರೆಂಡ್ಸ್, ಈಗ ಚಾಕುನಲ್ಲಿ ನಾನು ಮುಂದ್ಗಡೆ ಮೂತಿ ಇರುತ್ತಲ್ವ, ಅದು ದಪ್ಪ ದಿಂಡಿದ್ದಂಗೆ ಇರುತ್ತಲ್ವ, ಅದನ್ನು ತೆಗೆದ್ರೆ ನಮಗೆ ಈಸಿ ಆಗುತ್ತೆ, ಹೌದಾ, ಆ ಬೆಳ್ಳುಳ್ಳಿ ಸುಲಿಯುವಾಗ. ಅದಕ್ಕೆ ನಾನು ಈ ಥರ ಸುಲಿತಾ ಇದ್ದೆ. ಇಲ್ಲಿ ಸುಮಾರು ಫ್ರೆಂಡ್ಸ್ ಒಂದು 6-7 ವರ್ಷದ ಮಾತಿದು. ಆ ಥರ ನಾನು ಸುಲಿದಿದ್ದಕ್ಕೆ ನಿನಗೆ ತಲೆ ಸರಿ ಇಲ್ವಾ, ನಿನ್ಗೆ ಬುದ್ಧಿ ಇಲ್ವಾ, ಈ ಥರ ಸುಲಿತಾರ ಚಾಕುನಲ್ಲಿ ಯಾರಾದರೂ ಬೆಳ್ಳುಳ್ಳಿ ಸುಲಿತಾರ, ದೇವರೇ ಭಗವಂತ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಇದು ನೀವು ಹೇಳಿ ಫ್ರೆಂಡ್ಸ್. ಇವಾಗ ನಾನು ಬೆಳ್ಳುಳ್ಳಿ ಈ ರೀತಿ ಸುಲಿದಿದ್ದು ತಪ್ಪ, ನನ್ನ ಕೈ ಉರಿ ಆಗುತ್ತೆ, ಅದು ನಮಗೆ ಗೊತ್ತಿರುತ್ತೆ. ನಾನು ಇಷ್ಟು ಸುಲಿದಿರಲಿಲ್ಲ, ಅವತ್ತು ಜಾಸ್ತಿ ಸುಲಿದಿದ್ದಂಥದ್ದು, ಸುಮಾರು ಒಂದು 2-3 ಉಂಡೆ ಅಷ್ಟು ಸುಲಿದಿದ್ದಂಥದ್ದು. ಕೈ ಉರಿ ಬರುತ್ತೆ ಅಂತ ನಾನು ಚಾಕು ಸಹಾಯದಿಂದ ನಾನು ಬೆಳ್ಳುಳ್ಳಿ ಸುಲಿದೆ. ನಿನ್ನ ತಲೆ ಸರಿ ಇಲ್ವಾ ಅಂತ ಈ ಬೆಳ್ಳುಳ್ಳಿ ಮಾತಿಗೆ ಇಷ್ಟು ಟಾರ್ಚರ್ ಕೊಡ್ತಾರೆ ಆ ಮನುಷ್ಯ ಅಂದರೆ ಲೆಕ್ಕ ಹಾಕಿ ನನ್ನ ಒಂದು ಪರಿಸ್ಥಿತಿ ಹೇಗಿರ್ಬೋದು ಆ ಮನುಷ್ಯನ ಜೊತೆ ಅಂತೇಳಿ ಫ್ರೆಂಡ್ಸ್. ಇವಾಗ ಕುಕ್ಕರಿಗೆ ನಾನು ಬೇಳೆ ತೊಳೆದು ನೆನೆಸಿ ಇಟ್ಟಿದ್ನಲ್ವ, ಆ ಬೇಳೆನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. 2 ಟೊಮೊಟೊನೂ ಕೂಡ ಹೆಚ್ಕೊಂಡಿದ್ದೆ ನೋಡಿ, ಮತ್ತು ಪುದೀನ ಎಲ್ಲ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲನೂ ಹಾಕ್ಕೊಂಡು ನಾನು ಕುಕ್ಕರಿಗೆ ಒಂದು ಏನಂದರೆ ಕುಕ್ಕರಿಗೆ ಹಾಕಿಟ್ಕೊತಾ ಇದ್ದೀನಿ. ಇವಾಗ ಏನೇನು ಬೇಕು ನೋಡಿ, ಓಜು ಅದನ್ನೆಲ್ಲನೂ ಕೂಡ ಹಾಕಿ ಒಮ್ಮೆಗೆ ನಾವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಂಥದ್ದು. ಇದಕ್ಕೆ ಯಾವುದೇ ಒಂದು ಖಾರ ಮಸಾಲೆ ಏನೂ ಹಾಕೋ ಥರ ಏನೂ ಇಲ್ಲ, ಅಂದರೆ ಖಾರ ಮಸಾಲೆ ಅಂದರೆ ರುಬ್ಬಿ ಹಾಕೋಂಥದ್ದು ಏನೂ ಇಲ್ಲ. ಈಗ ಖಾರದ ಪುಡಿ ನೋಡಿ, ನಿಮಗೆ ಎಷ್ಟು ಜನ ಇದ್ದೀರಾ ಆ ಒಂದು ಜನದ ಒಂದು ಕ್ವಾಂಟಿಟಿ ನೋಡಿಕೊಂಡು ಇದರಲ್ಲಿ ಖಾರನ ನಾವು ಮಿಕ್ಸ್ ಮಾಡ್ಕೊಳ್ಳೋಂಥದ್ದು, ಖಾರದ ಪುಡಿ ಹಾಕೊಳ್ಳೋಂಥದ್ದು. ಖಾರ ಬೇಕಾಗಿದ್ದರೆ ಖಾರ ಜಾಸ್ತಿ ಇಷ್ಟಪಡೋಂಥವ್ರಿಗೆ ಖಾರ ಪುಡಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಇವಾಗ ನಾನು ಬದನೆಕಾಯಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಟೊಮೊಟೊ ಜೊತೆಗೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಹುಣಸೆ ಹುಳಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟು. ಹುಣಸೆ ಹುಳಿನೂ ಹಾಕೊಂಡು ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಕೂಡ ನೋಡ್ಕೊಂಡು ಹಾಕೊಳ್ಳಿ. ನನಗೆ ಉಪ್ಪು ತಿಂದು ನಾಲ್ಗೆ ದಪ್ಪಾಗಿ ಕೆಲವೊಂದು ಇಂಗ್ಲೀಷ್ ಪದಗಳು ತುಂಬ ಟ್ರಬಲ್ ಕೊಡ್ತವೆ ಫ್ರೆಂಡ್ಸ್, ನೀವು ಹಂಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕೆ ಎಷ್ಟು ಬೇಕೋ ನೋಡಿ ಕ್ವಾಂಟಿಟಿಯಲ್ಲಿ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ
ಇದನ್ನು ಒಂದೇ ಒಂದು ವಿಷಲ್ನ ಕೊಡಿಸ್ಕೊತೀನಿ ಫ್ರೆಂಡ್ಸ್. ಒಂದು ವಿಷಲ್ ಕೊಟ್ಟು ನಾನು ವಿಷಲ್ನ ತೆಗಿಯೋಕ್ಕೆ ಹೋಗೋದಿಲ್ಲ, ಅದರಲ್ಲೇ ಬಿಟ್ಬಿಡ್ತೀನಿ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದೆಲ್ಲ. ಚಟ್ನಿನೂ ಕೂಡ ರೆಡಿಯಾಗಿದೆ. ಈ ಕಡೆ ಸಾಂಬಾರು ಕೂಡ ಒಂದು ವಿಷಲ್ ಕೂಗಿಸಿ ಇಟ್ಟಿದ್ದೀನಿ ಫ್ರೆಂಡ್ಸ್, ಅದೆಲ್ಲ ಗಾಳಿ ಎಲ್ಲ ಹೋಗೋವರೆಗೂ. ಈ ಕಡೆ ನಾನು ನನ್ನ ಮಗಳಿಗೆ ಸ್ವಲ್ಪ ಏನಾದರೂ ಒಂಥರ ಚೆನ್ನಾಗಿ ಮಾಡಿಕೊಟ್ರೆ 1-2 ದೋಸೆ ತಿಂತಾಳೆ ಅಂತ ನಾನು ಬೆಳಿಗ್ಗೆ ಈ ಥರ ಮಾಡಿಕೊಡ್ಬೇಕು, ತಿಂತಾಳೆ ಇಷ್ಟಪಟ್ಟು ಅಂತ ಎಲ್ಲ ತುರಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಂಥದ್ದು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೆ ಫ್ರೆಂಡ್ಸ್. ಅವಳು ಅಂದರೆ ಕರೆಂಟ್ ಹೋದ ಕಾರಣ ಅವಳು ಸಾಂಬಾರಲ್ಲೇ ಊಟ ಮಾಡಿದ್ಲು. ಈಗ ಅದೆಲ್ಲ ತುರಿದೆಲ್ಲ ವೇಸ್ಟ್ ಆಗುತ್ತಲ್ಲ, ಅದನ್ನು ಕೂಡ ಇನ್ನೇನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗೋಗುತ್ತೆ. ಸಾಯಂಕಾಲ ಅವಳಿಗೆ ಟೇಸ್ಟ್ ಕೂಡ ಅವಳು ನೋಡ್ತಾಳೆ. ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋಂಥದ್ದು ಅಂತೇಳಿ ಇದನ್ನು ಕೂಡ ಟ್ರೈ ಮಾಡಿದೆ. ಸೆಟ್ ದೋಸೆ ಮಾಡ್ತಾರಲ್ಲ ಅದೇ ಥರ ಮಾಡಿ ಅದ್ರ ಮೇಲೆ ನಾನು ಸ್ವಲ್ಪ ಕ್ಯಾರೆಟು ಮತ್ತು ಈರುಳ್ಳಿನೂ ಹಾಕಿ ಅವಳಿಗೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಏನಾದರೂ ಕಲರ್ಫುಲ್ ಅನಿಸಿ ಅವಳು ಸ್ವಲ್ಪ ಜಾಸ್ತಿ ತಿನ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡಿದ್ದೀನಿ. ಗೊತ್ತಿಲ್ಲ ಯಾವ ಥರ ಟೇಸ್ಟ್ ಬರುತ್ತೋ ಏನೋ, ಅವಳು ಇಷ್ಟಪಡ್ತಾಳೋ ಏನೋ ಅಂತೇಳಿ. ನೋಡಿ ಪರವಾಗಿಲ್ಲ, ಸುಮಾರಿಗೆ ಈ ಥರ ಬಂದಿದೆ. ತಿಂದಾಗ ಮಾತ್ರ ತುಂಬಾ ಚೆನ್ನಾಯಿತು. ಅವಳು ಬಾಯಿ ಓಪನ್ನೇ ಮಾಡೋಕ್ಕಾಗ್ತಾ ಇರಲಿಲ್ಲ ನನ್ನ ಮಗಳಿಗೆ. ಅವಳು ಟೇಸ್ಟ್ ನೋಡಿದ್ರು ಕೂಡ ನೋಡೋದಕ್ಕೂ ಕೂಡ ಸಡನ್ನಾಗಿ ಓಪನ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಬಾಯಿ ತುಂಬ ಗುಳ್ಳೆ ಆಗ್ತವೆ. ಅದು ಏನಕ್ಕೆ ಆಗ್ತಾವೋ ಗೊತ್ತಿಲ್ಲ, ಅನ್ನೋದಕ್ಕೂ ಆಗೋದಿಲ್ಲ ಅವಳಿಗೆ. ಆ ಟೇಸ್ಟ್ ನಾನೇ ನೋಡಿದೆ, ಹಂಗಾಯಿತು. ಆಶೆಗೆ ತಿನ್ಸಿ ನೋಡೋಣ ಆಯ್ತಾ ಅಂತೇಳಿ. ಆಶಂಗೆ ಟೇಸ್ಟ್ ನೋಡೋಣ. ಅದಕ್ಕೆ ಮಾಡ್ಬೇಕಾಗ್ತದೆ ಟೇಸ್ಟ್ ನೋಡು. ಕ್ಯಾರೆಟ್ ತುರಿದ್ಬಿಟ್ಟು ಹಾಕೊಡ್ತೀನಿ ಇವಾಗ. ಎಷ್ಟು ಟೇಸ್ಟ್ ಆಗಿ ಗೊತ್ತಾ, ಒಂದೇ ತುತ್ತು ನೋಡು. ನಾನು ತಿಂದು ನೋಡ್ಬೇಕ್ರಿ, ಬಿಸಿ ಬಿಸಿ ಕ್ಯಾರೆಟ್ ಮತ್ತೆ ಹೊಸ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗೈತೆ. ಬೆಕ್ಕು ಅಳು ಬಂತು ಬೆಕ್ಕುಗೆ. ಹಾಕ್ಲಂಗ ಬಾಯಲ್ಲಿ ಗುಳ್ಳೆ ಆಯಿತು ಅಂತಂದರೆ ಅವಳು ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು 10 ನಿಮಿಷ ಟೈಮ್ ತಗೊತಾಳೆ ನಿಧಾನಕ್ಕೆ ಬಾಯಿ ಓಪನ್ ಮಾಡೋಂಥದ್ದು. ಅಷ್ಟೊಂದು ಗುಳ್ಳೆ ಆಗಿರ್ತವೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ನಾನು ಕೊಬ್ಬರಿ ಗಸಗಸೆ ಈ ಥರದ್ದೆಲ್ಲ ಕೊಟ್ಟಿದ್ದೀನಿ. ಇನ್ನೂ ಎಷ್ಟೋ ಅವಳು ಕೊಬ್ಬರಿ ಕೊಟ್ಟರೆ ಅವಳು ತಿನ್ನೋದಿಲ್ಲ, ಬಾಯೆಲ್ಲ ಒತ್ತದೆ, ಗುಳ್ಳೆಗೆ ಟಚ್ ಆಗುತ್ತೆ ಅಂತೇಳ್ಬಿಟ್ಟು ಅವಾಯ್ಡ್ ಮಾಡ್ತಾಳೆ. ಹಂಗಾಗಿ ಅವಳು ಟೇಸ್ಟ್ ಕೂಡ ಮಾಡಲಿಲ್ಲ, ನಾನೇ ಟೇಸ್ಟ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಕ್ಯಾರೆಟು ಮತ್ತು ಈರುಳ್ಳಿ ಹಾಕಿ ಮೇಲ್ಗಡೆ ಮಾಡಿದ್ದಂಥದ್ದು. ಇದನ್ನೇ ನಾನು ಬೆಳಿಗ್ಗೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ತುರಿದು ಎತ್ತಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ನೆಕ್ಸ್ಟ್ ಊಟ ಮಾಡುವಾಗ ಅವಳಿಗೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ಇವಾಗ ನಾನು ಮಸ್ಕಾಯಿಗೆ ನಾನು ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ನೀರು ತೆಗೆದ್ಬಿಟ್ಟು ಸಪ್ರೇಟ್ ಮಾಡಿ ಬೇಳೆ ಮತ್ತು ಬದನೆಕಾಯಿ ಹಸಿರುಗಾಯಿ ಎಲ್ಲ ಬೆಳ್ಳುಳ್ಳಿ ಈರುಳ್ಳಿ ಅದೆಲ್ಲ ಏನಿತ್ತಲ್ವ ಮಸಾಲೆನ ಎಲ್ಲ ಕುಕ್ಕರಲ್ಲಿ ಇತ್ತಲ್ವ, ಅದನ್ನೆಲ್ಲ ನಾನು ಚೆನ್ನಾಗಿ ಒಂದು ಲೋಟದ ಸಹಾಯದಿಂದ ನಾನು ಮಸ್ತಿರೋದೊಂದು ತೊಗೊಂಬರ್ಬೇಕು ಫ್ರೆಂಡ್ಸ್. ಅದಿಲ್ಲ ನನ್ನ ಹತ್ರ, ಮುರಿದೋಗ್ಬಿಟ್ಟಿದೆ. ಇವಾಗ ಒಗ್ಗರಣೆ ಹಾಕಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಕರಿಬೇವು ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಒಂದು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಒಂದು ಕುದಿ ಬಂದ ತಕ್ಷಣ ಇದನ್ನು ಇಳಿಸ್ತೀನಿ ಫ್ರೆಂಡ್ಸ್. ಇವಾಗ ಮಸ್ಕಾಯಿ ಸಾಂಬಾರಂತೂ ರೆಡಿ ಆಯಿತು. ನೋಡಿ ಯಾವ ಥರ ರೆಡಿಯಾಗಿದೆ ಅಂತೇಳಿ. ಇದು ನಾವು ಬಜ್ಜಿ ಅಂತ ಏನು ಮಾಡ್ತೀವಲ್ಲ, ಎಲ್ಲ ಐಟಮು ಬಜ್ಜಿ, ಬದನೆಕಾಯಿ ಬಜ್ಜಿ ಅಂತ ಏನು ಮಾಡ್ತೀವಿ ನೋಡಿ ಫ್ರೆಂಡ್ಸ್, ಅದೇ ಐಟಮೇ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತೀವಿ, ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತೀವಿ, ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ತೀವಿ ಅನಿಸುತ್ತೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಐಟಮು ಕೂಡ ನಾವು ಬಜ್ಜಿಗೆ ಏನು ಹಾಕ್ತೀವಲ್ವ ಅದನ್ನೇ ಹಾಕೋಂಥದ್ದು. ಕುಕ್ಕರಲ್ಲಿ ಸಪ್ರೇಟಾಗಿ ಬೇಯಿಸ್ಕೊತೀವಿ ಬೇಳೆ ಹಾಕಿ ಅಷ್ಟೇ. ಇವಾಗ ನನ್ನ ಮಗಳಿಗೆ ಆಗಲೇ ಅವಳು ತಿನ್ನಲಿಲ್ಲ ಅಲ್ವಾ, ಇವಾಗ ಹಾಕ್ಕೊಡ್ತಾ ಇದ್ದೀನಿ. ಇನ್ನೇನು ಊಟ ಮಾಡೋ ಟೈಮ್ ಆಯ್ತಲ್ವ, ಅವಳಿಗೆ ಹಾಕ್ಕೊಟ್ರೆ ದೋಸೆನ ಒಂದು ತಿಂದು ನೋಡಲಿ ಟೇಸ್ಟ್ ಹೇಗಿದೆ ಅಂತೇಳಿ. ನೆಕ್ಸ್ಟು ಇದೇ ಥರ ಮಾಡಿಕೊಟ್ರೆ ತಿಂತಾಳೇನೋ ಅಂತೇಳಿ ದೋಸೆನ ನಾನು ಸೆಟ್ ದೋಸೆ ಥರ ಹಾಕಿ ಅದಕ್ಕೆ ನಾನು ಚಟ್ನಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಸಾಂಬಾರು ಕೂಡ ಕೊಡ್ತಾಯಿದ್ದೀನಿ ಅವಳಿಗೆ. ನೋಡಿ ಸೆಟ್ ದೋಸೆ ರೆಡಿಯಾಗಿದೆ. ನೋಡಿ ಏನೇ ಕಲರ್ಫುಲ್ಲಾಗಿ ನಾನು ಅವಳಿಗೆ ದೋಸೆ ಮಾಡಿಕೊಟ್ರು ಕೂಡ ಅವಳು ತಿಂದಿದ್ದು ಒಂದೇ ಒಂದು ದೋಸೆ ಮಾತ್ರ. ಅವಳಿಗೆ ಏನಿದ್ರು ರೈಸ್ ಐಟಮ್ಸ್ ಡೈಲಿ ಒಂದು ಚೆನ್ನಾಗಿ ಮಾಡಿಕೊಟ್ರೆ ಒಂದು ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ಇಲ್ಲ ಅಚ್ಚುಕಟ್ಟಾಗಿ ಅನ್ನ ಸಾರು ಮಾಡಿಕೊಟ್ರು ಕೂಡ ಊಟ ಮಾಡ್ತಾಳೆ.
ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಮೆಲ್ರಿಗೂ ಹೇಗೆ ಅನ್ಸುತ್ತ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.